ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತು ಕೀ ಆನ್ಸರ್ ನೋಡೋಣ. TET ಎಕ್ಸಾಮ್ ಆಗಿತ್ತಲ್ಲ ಇವತ್ತು, ಸೊ ಅದರದ್ದು ಕೀ ಆನ್ಸರ್ ನೋಡೋಣ. ಫಸ್ಟ್ ಯಾವುದಪ್ಪ ಅಂದರೆ ಕನ್ನಡದು ಪೇಪರ್ 1 ಕನ್ನಡ ಪೇಪರ್ ನೋಡೋಣ. ಸೊ ಫಸ್ಟ್ ಒಂದು ನೋಡ್ಬೋದು ನೀವು, 1 ರಿಂದ 8ರವರೆಗೂ ಆನ್ಸರ್ ಮಾಡಬೇಕು. ಇದರಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಬಗ್ಗೆ ಇದೆ. ಇದು ಫುಲ್ ಡೀಟೇಲಾಗಿ ಈ ಪ್ಯಾಸೇಜ್ನ ನೀವು ಓದ್ಕೋಬೇಕು. ಈ ಪ್ಯಾಸೇಜ್ ಏನಿದೆಯಲ್ಲ, ಈ ಪ್ಯಾಸೇಜ್ ಕಂಪ್ಲೀಟಾಗಿ ಈ ಪ್ಯಾಸೇಜ್ ಓದಿ ಕೆಳಗಡೆ ಆನ್ಸರ್ ಮಾಡಬೇಕು. ಎಲ್ಲಿವರೆಗೂ ಅಂದರೆ 1 ರಿಂದ 8ರವರೆಗೂ. ಓಕೆನಾ. ಫಸ್ಟು ಮಾಸ್ತಿ ವೆಂಕಟೇಶ್, ಫಸ್ಟ್ ಕ್ವಶನ್ ನೋಡಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಬರೆದ ಮೊದಲ ಸಣ್ಣ ಕಥೆ ಯಾವುದು? ಸುಬ್ಬಣ್ಣ ಅಂತಿದೆ, ಮೊಸರಿನ ಮಂಗಮ್ಮ, ರಂಗನ ಮದುವೆ, ನಿಜಗಲ್ಲಿನ ರಾಣಿ ಅಂತಿದೆ. ಸೊ ಇದು ಫಸ್ಟ್ ಆನ್ಸರ್ ಯಾವುದಂದರೆ ರಂಗನ ಮದುವೆ ನೋಡಿ. ಫಸ್ಟ್ ಆನ್ಸರು ಯಾವುದು? ರಂಗನ ಮದುವೆ. ಮಾಸ್ತಿ ವೆಂಕಟೇಶ್ ಅವರು ಬರೋದು ಮೊದಲ ಸಣ್ಣ ಕಥೆ. ಸೆಕೆಂಡ್ ಒನ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕಾವ್ಯನಾಮ. ಮಾಸ್ತಿ ಶ್ರೀನಿವಾಸ್, ಕನ್ನಡ ಕಥಾ ಬ್ರಹ್ಮ ಶ್ರೀರಂಗ. ಅವ್ರದ್ದು ಕಾವ್ಯನಾಮ ಯಾವುದಂದರೆ ಶ್ರೀನಿವಾಸ. ಓಕೆನಾ, ಶ್ರೀನಿವಾಸ. ಥರ್ಡ್ ಒನ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದ ಸುಬ್ಬಣ್ಣ ನೀಳ್ಗತೆಯು ಹೊಂದಿರುವ ಕಥಾ ವಿಷಯ ಅಂತಿದೆ. ಸೊ ವಿಜ್ಞಾನಿಯ ಬವಣೆ ಫಸ್ಟ್. ಎರಡನೇದು ಸಂಗೀತಗಾರನ ಜೀವನ, ಮೂರನೇದು ಆಟಗಾರನ ಬದುಕು, ನಾಲ್ಕನೇದು ಬರಹಗಾರನ ಸಾಧನೆ ಅಂತಿದೆ. ಸೊ ಇದು ಆನ್ಸರ್ ಯಾವುದಾಗುತ್ತೆ ಅಂದರೆ ಸಂಗೀತಗಾರನ ಜೀವನ ಆನ್ಸರ್ ನೋಡಿದ್ದು. ಇಲ್ಲಿ ಮಾರ್ಕ್ ಮಾಡಿದ್ದಾರೆ, ಬಟ್ ಇವೆಲ್ಲ ಆನ್ಸರು ಕರೆಕ್ಟ್ ಇರಲ್ಲ. ಓಕೆನಾ. ನೆಕ್ಸ್ಟ್ ಫೋರ್ತ್ ಒನ್, ಮಾಸ್ತಿಯವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿರೋದು ಯಾವ ಭಾಷೆಗೆ ಅಂತ ಕೇಳ್ತಿದ್ದಾರೆ. ಫಸ್ಟ್ ಒನ್ ಹಿಂದಿ ಕೊಟ್ಟಿದ್ದಾರೆ, ಸೆಕೆಂಡ್ ತಮಿಳು, ತೆಲುಗು ಭಾಷೆ, ಗುಜರಾತಿ. ಇದು ಆನ್ಸರ್ ಯಾವುದು? ತಮಿಳು ಭಾಷೆಗೆ ಗುರುದಕ್ಷಿಣೆ ಭಾಷಾಂತರವಾಗಿದೆ. ಫಿಫ್ತ್ ಒನ್, ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನಿಸಿದ್ದು ಅವರಿಗೆ ಈ ಪ್ರಶಸ್ತಿ ದೊರೆತಾಗ. ಯಾವಾಗಂದರೆ ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ನೋಡಿ ಫ್ರೆಂಡ್ಸ್, ಇದು ಡೈರೆಕ್ಟ್ ಆನ್ಸರ್ ಹೇಳ್ತೀನಿ, ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ನೆಕ್ಸ್ಟ್, ಮಾಸ್ತಿಯವರು ಕೆಲವು ಸಣ್ಣ ಕಥೆಗಳು ಪ್ರಕಟವಾದ ವರ್ಷ ಯಾವುದಂದರೆ ಕೆಲವು ಸಣ್ಣ ಕಥೆಗಳು ಅಂತಿದೆಯಲ್ಲ, ಇದು 1920ಯಲ್ಲಿ ಪ್ರಕಟವಾಗಿದೆ. ನೆಕ್ಸ್ಟು ಸಿಕ್ಸ್ ಆಯಿತು. ಇವಾಗ ಸೆವೆಂತ್ ಒನ್, ಮಾಸ್ತಿಯವರು ಈ ಹೇಳಿಕೆ ಅನ್ವಯವಾಗೋದಿಲ್ಲ ಯಾವುದಂದರೆ ಚುಟುಕು ಬ್ರಹ್ಮ ನಿಮ್ಗೆ ಗೊತ್ತಿದೆ, ಅದು ಅಲ್ಲ ಅವ್ರದ್ದು. ಕನ್ನಡ ಕಥಾಬ್ರಹ್ಮ ಇದೆ, ಸಣ್ಣ ಕಥೆಗಳ ಪಿತಾಮಹನ ಅಂತೂ ಕರೀತಾರೆ. ಸೊ ಚುಟುಕು ಬ್ರಹ್ಮ, ಸೊ ಮಾಸ್ತಿಯವರದು ಅಲ್ಲ. ನೆಕ್ಸ್ಟ್, ಅತ್ಯುತ್ತಮ ಪದದಲ್ಲಿರುವ ಸಂಧಿ ಯಾವುದಂತ ಕೇಳಿದ್ದಾರೆ. 8ನೇ ಕ್ವಶನು. ಎಣ್ ಸಂಧಿ, ಜಸ್ತ್ವ, ಆದೇಶ, ಗುಣಸಂಧಿ. ಇವಾಗ ಇವು ಟ್ರಿಕ್ ಇದಾವೆ, ಇವು ಕನ್ನಡಕ್ಕೆ ಟ್ರಿಕ್ ಯೂಸ್ ಮಾಡ್ಕೊಂಡ್ರೆ ಆನ್ಸರ್ ಮಾಡ್ಬೋದು. ಏದು ಒತ್ತದು, ಈ ಥರ ಏದು ಒತ್ತದು ಬಂದರೆ ಇವು ಎಣ್ ಸಂಧಿಗೆ ಆಗಿರ್ತವೆ. ಸೊ ಇದು ಎಣ್ ಸಂಧಿ, ಅತ್ಯುತ್ತಮ ಅನ್ನೋದು ಎಣ್ ಸಂಧಿಗೆ ಉದಾಹರಣೆ ಆಗಿರುತ್ತೆ. ನೆಕ್ಸ್ಟ್ ನೋಡ್ಬೋದು ನೀವು ಸೂಚನೆ. ಪದ್ಯ ಭಾಗವನ್ನು ಓದಿ 9 ರಿಂದ 15. 8 ಕ್ವಶನ್ ಅದು ಆಪೇರೋದ್ರಲ್ಲಿ. ಇವಾಗ 9 ರಿಂದ 15 ಆನ್ಸರ್ ಯಾವುದಂತ ನೋಡೋಣ. ಈ ಪ್ಯಾಸೇಜ್ನ ನೀವು ಕಂಪ್ಲೀಟಾಗಿ ಓದಿದರೆ ಗೊತ್ತಾಗುತ್ತೆ, ಇದರಲ್ಲಿ ಆನ್ಸರ್ಸ್ ಇದ್ದಾವೆ. ಸೊ 9ನೇ ಕ್ವಶನ್ ನೋಡೋಣ ಇವಾಗ ಯಾವುದಂತೇಳಿ. ನೆನಪಿನ ಬೆಳೆಯನ್ನು ತೂಗಿರುವುದು ಅಂತಿದೆ. ಇಲ್ಲಿ ನೋಡ್ಬೋದು ನೀವು ಟ್ರಿಕ್, ಬೆಳೆ ಅಂತಿದೆ, ಬೆಳೆಗೆ ಇಳೆ ತೂಗಿರುವುದು ಅಂದರೆ ನೀವು ಇವಾಗ ಬೆಳೆಗೆ ಏನು ನೀಡಿದೆ ಅಂತೇಳಿ ನೋಡಿ, ಮಳೆ. ತೂಗಿರೋದು ಯಾವುದಂದರೆ ಮಳೆ ಆನ್ಸರ್ ಆಗುತ್ತೆ, ಇದು 9ನೇದು. ನೆಕ್ಸ್ಟ್ 10ನೇದು, ಕವಿ ಹೇಳುವಂತೆ ಮರುಕಳಿಸಿರೋದಂದರೆ ಆನಂದ. ಇದು ಯಾವ ಪ್ಯಾಸೇಜ್ ಓದಿದ್ರೆ ಇದು ಕಂಪ್ಲೀಟಾಗಿ ಇದೆ ನೋಡಿ ಅದರಲ್ಲಿ. ನೆಕ್ಸ್ಟು ಮತ್ತೆ ಬರಬಾರದೆ ಇದು ಯಾವುದಕ್ಕಂದರೆ ಹಿಗ್ಗೆರದ ಹಳಗಾಲ ಅಂತೇಳಿ ಆಪ್ಷನ್ 11. 12ನೇದು, ಮಳೆಯು ಮರೆಯಗೊಡದಿರುವುದು ಯಾವುದಕ್ಕಂದರೆ ಬಂಧ ಸಂಬಂಧಗಳು. ನೋಡಿ ಫ್ರೆಂಡ್ಸ್, ಮಳೆಯು ಯಾವುದಕ್ಕೆ ಮರೆಯಗೊಡದಿರುವುದಂದರೆ ಬಂಧ ಸಂಬಂಧಗಳನ್ನು ಆಪ್ಷನ್ ಆಗುತ್ತೆ. ನೆಕ್ಸ್ಟು ಮಳೆಯು ಜೀವಾಳವನ್ನು ಅಂತಿದೆ, ಇದು ಕಲುಕಿದೆ ಆಪ್ಷನ್ ಆಗುತ್ತೆ, ಕಲುಕಿದೆ. ನೆಕ್ಸ್ಟು 14th, ಸುಖ ದುಃಖ ಅನ್ನೋದು ಯಾವುದು ಅಂತ ಕೇಳಿದ್ದಾನೆ. ನುಡಿಗಟ್ಟು, ದ್ವಿರುಕ್ತಿ, ಅನುಕರಣೆ ಅಂದರೆ ಗೊತ್ತಿದೆ ನಿಮಗೆ. ಈ ಥರ ಅನುಕರಣೆ, ಸರಸರ, ರಪ ಈ ಥರ ಅನುಕರಣೆ ಮಾಡೋದು. ದ್ವಿರುಕ್ತಿ ಅಂದರೆ ಒಂದೇ ವರ್ಡ್ ಸಿಮಿಲರ್ ಆಗಿ 2 ಸಲ ಬಂದಿರಬೇಕು, ಅದು ದ್ವಿರುಕ್ತಿ ಅಂತಾರೆ. ನುಡಿಗಂಟು ಅಂದರೆ ಗೊತ್ತಿದೆ ನಿಮಗೆ. ಸೊ ಇವಾಗ ಇದು ಯಾವುದಾಗುತ್ತೆ ಅಂದರೆ ಸುಖ ದುಃಖ ಜೋಡಿ ನುಡಿ, ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಪಯಣ, ಇದು ತತ್ಸಮ ತದ್ವ ಕೇಳಿದ ನೋಡಿ. ಪ್ರಯಾಣ, ಪ್ರಯಾಸ, ಯಾತ್ರೆ, ಪ್ರೇರಣ. ಸೊ ಇದು ಪಯಣ ಏನಾಗುತ್ತೆ? ಪ್ರಯಾಣ ಆಗುತ್ತೆ. 15ನೇದು. ನೆಕ್ಸ್ಟ್ 16ನೇದು, ಅನುನಾಸಿಕವಲ್ಲದ ತ, ನ, ಮ, ಜ ಅಂತಿದೆ. ಸೊ ಇದು ಯಾವುದಾಗುತ್ತೆ ಅಂದರೆ ಅನುನಾಸಿಕ ತ ಆಗುತ್ತೆ, ಆಪ್ಷನ್ ಯಾವುದು? ತ. ನೆಕ್ಸ್ಟ್, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಗಳು ಕೇಳಿದ್ದಾನೆ. ಒಟ್ಟು ವ್ಯಂಜನಗಳು ಎಷ್ಟಂದರೆ 34 ಆಗುತ್ತೆ, ಇದು ರೈಟ್ ಆನ್ಸರ್. ಮೇಲ್ವಾತು ಪದದಲ್ಲಿರುವ ಸಂಧಿ ಯಾವುದಂದರೆ ಯಾವುದು? ಆದೇಶ ಸಂಧಿ.
ನೆಕ್ಸ್ಟ್ ವೃದ್ಧಿ ಸಂಧಿಗೆ ಉದಾಹರಣೆ. ವೃದ್ಧಿ ಸಂಧಿಗೆ ಯಾವುದು? ಇವಾಗ ನೋಡಿ ಅಲ್ಲಿ ಯಾಕೆ ಕೇಳಿದೆ, ಯಾಕೆ ಈ ಥರ ಇನ್ನೊಂದೆರಡು ಇದ್ದಾವೆ, ಅದು ಕಂಪ್ಲೀಟಾಗಿ ಟ್ರಿಕ್ ಹೇಳ್ಬೋದು. ಈಗ ವೃದ್ಧಿ ಬಂದಿದ್ದಲ್ಲ, ರೂಗೆ ಈ ಥರ ಒತ್ತಕ್ಷರ ಓ ಮತ್ತು ಓ ಬಂದಿದ್ರೆ ಏನಾಗುತ್ತೆ, ಅದು ವೃದ್ಧಿ ಸಂಧಿಗೆ ಉದಾಹರಣೆ ಆಗುತ್ತೆ. ಇಲ್ಲಿ ನೋಡಿ ನೀವು ಯಾವುದಂದರೆ ಅಷ್ಟೈಶ್ವರ್ಯ. ಅಷ್ಟೈಶ್ವರ್ಯ ಯಾವುದು? ವೃದ್ಧಿ ಸಂಧಿಗೆ ಉದಾಹರಣೆ ಆಗುತ್ತೆ. ನೆಕ್ಸ್ಟು ಶಬರಿಯು ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಳು. ವಾಕ್ಯದಲ್ಲಿ ಷಷ್ಠಿ. ಷಷ್ಠಿ ಅಂದರೆ ಅ ಬರಬೇಕಲ್ವಾ? ನೋಡಿ ರಾಮನ, ಇದು ಯು ಇದೆ, ಅಲ್ಲಿ ಇದೆ, ಇದು ಕೆ ಇದೆ. ಸೊ ಏನಾಗುತ್ತೆ, ರಾಮನ ಇಸ್ ದ ಕರೆಕ್ಟ್ ಆನ್ಸರ್ ಷಷ್ಠಿಗೆ. ನೆಕ್ಸ್ಟು ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕ ಯಾವುದಂದರೆ ಧ್ವನಿಮ ಅಂತಿದೆ, ವರ್ಣ, ಧ್ವನಿಮ, ಸ್ವರ ಮತ್ತು ಆಕೃತಿಮ ಅಂತಿದೆ. ಭಾಷೆಯಲ್ಲಿ ಧ್ವನಿಯನ್ನು ಯಾವುದು ಮಾಪನ ಮಾಡುತ್ತದೆ ಅಂದರೆ ಇದು ಯಾವುದಂದರೆ ಸ್ವರ ಆಗುತ್ತೆ. ಸ್ವರ ಆಪ್ಷನ್ ಆಗುತ್ತೆ. ನೆಕ್ಸ್ಟು ಎರಡನೇದು ಮಾತೃಭಾಷೆಯ ಕಲಿಕೆಯು ಅಂತಿದೆ ನೋಡಿ. ಮಾತೃಭಾಷಾ ಕಲಿಕೆಯು ಅನುಭವ ವಿಕಾಸಕ್ಕೆ ನೆರವಾಗುವುದು, ಪರಸ್ಪರ ವಿಚಾರ ವಿನಿಮಯವನ್ನು ಕಠಿಣಗೊಳಿಸುತ್ತದೆ, ಸೃಜನಾತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ. ಇದು ಥರ್ಡ್ ಆಪ್ಷನ್ ಇದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ. ಇದು 22ನೇದು. ನೆಕ್ಸ್ಟ್ 23ನೇದು ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ. ಉಚ್ಚಾರಣೆ ದೋಷಕ್ಕೆ ಯಾವುದು ಕಾರಣವಲ್ಲ ಅಂದರೆ ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸುವ ಅಭ್ಯಾಸ ಇದೇನಾಗುತ್ತೆ, ಉಚ್ಚಾರಣೆ ದೋಷಕ್ಕೆ ಕಾರಣ ಆಗಲ್ಲ. ಯಾಕಂದರೆ ಕಂಟಿನ್ಯೂ ಆಗಿ ನೀವು ಉಚ್ಚರಿಸುವ ಅಭ್ಯಾಸ ಇತ್ತಂದರೆ ಉಚ್ಚಾರಣೆ ದೋಷಕ್ಕೆ ಏನಾಗಲ್ಲ, ಕಾರಣ ಆಗಲ್ಲ. ಓಕೆನಾ. ನೆಕ್ಸ್ಟು ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕ ಅಂತ ಇದೆಯಲ್ಲ, ಇವ್ರು ಏನಾಗುತ್ತಾರೆ, ಭಾಷಾ ಶಿಕ್ಷಕ ಅಂತಿದೆಯಲ್ಲ, ಆಪ್ಷನ್ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟು ಬೋಧನಾ ಉಪಕರಣದಲ್ಲಿ ಶ್ರಾವ್ಯ ಉಪಕರಣ. ಶ್ರಾವ್ಯ ಅಂದರೆ ಏನು, ಈಗ ರೇಡಿಯೋ ಧ್ವನಿ ಸುರುಳಿ ಇರುತ್ತಲ್ಲ, ಅದರ ಬಗ್ಗೆ ಇರುತ್ತೆ ಶ್ರಾವ್ಯ ಉಪಕರಣ. ಯಾವುದಕ್ಕಂದರೆ ಇದು ರೇಡಿಯೋ ಧ್ವನಿ ಸುರುಳಿಯನ್ನು ಕಂಡುಹಿಡಿಯೋಕ್ಕೆ. ನೆಕ್ಸ್ಟು ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ ಯಾವುದು, ಉಪನ್ಯಾಸದ್ದು. ವರ್ಗದ ಮೇಲೆ ನಿಯಂತ್ರಣ, ಉತ್ತಮ ಸಹನ ಕೌಶಲ್ಯ ಒದಗಿಸೋದು, ಸಂಕ್ಷಿಪ್ತ ಮಾಹಿತಿಯನ್ನು ಹೇಳುವುದು ಮಾತ್ರ. ಇಂಥವು ಮಾತ್ರ ಅಂತ ಇರ್ತಾವಲ್ಲ, ಇವ್ರ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ವಿಧಾನದ ಯಾವುದೇ ಈ ಹೇಳಿಕೆ ಅಲ್ಲ ಅಂತ ಕೇಳಿದಾನೆ, ನೆಗೆಟಿವ್ ಸ್ಟೇಟ್ಮೆಂಟ್ ಕೇಳಿದ್ದಾನೆ, ಸೊ ಇದು ಆಪ್ಷನ್ ಆಗುತ್ತೆ. ನೆಕ್ಸ್ಟು ಲಿಖಿತ ಪರೀಕ್ಷೆಯು ನ್ಯೂನ್ಯತೆಗಾಗಿ ಯಾವುದನ್ನು ಲಿಖಿತ ನಕಲು ಮಾಡುವ ಸಾಧ್ಯತೆ ಇದೆ. ಲಿಖಿತ ಪರೀಕ್ಷೆ ಇರುತ್ತಲ್ಲ, ಆವಾಗ ರಿಟರ್ನ್ ಬರೆದಾಗ ಏನಾಗುತ್ತೆ, ನಕಲು ಕಾಪಿ ಮಾಡೋದು ಸಾಧ್ಯತೆ ಇರುತ್ತೆ ಅಂತ ಇದೆ ಕರೆಕ್ಟ್ ಆಪ್ಷನು. ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ ಅಂತೇಳಿ. ವಸ್ತುನಿಷ್ಠ ಕಿರು ಉತ್ತರ ನೀಡುವ ಪರೀಕ್ಷೆ, ಹೊಂದಿಸಿ ಬರೆಯುವ ಪರೀಕ್ಷೆ, ವಿವರಿಸಿ ಬರೆಯುವ ವಿಧವಲ್ಲ ಅಂತ ಕೇಳೇನೆ. ವಿವರಿಸಿ, ವಸ್ತುನಿಷ್ಠ ಅಂದರೆ ವಿವರಿಸಿ ಬರೆಯುವ ಪರೀಕ್ಷೆ ಅಲ್ಲ ಅಂತೇಳಿದೆಯಲ್ಲ, ಪರೀಕ್ಷೆ ಅಂತಿದೆಯಲ್ಲ, ಅದು ಕರೆಕ್ಟ್ ಆಪ್ಷನ್ ಆಗುತ್ತೆ. ನೆಕ್ಸ್ಟು 29ನೇದು ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣ ಯಾವುದಂದರೆ ಇದು ಇತರ ಸಾಮಾನ್ಯ ಅಧಿಕ ತಿಳುವಳಿಕೆ ಇರುತ್ತದೆ, ಇದು ಆಗಲ್ಲ. ಈ ಥರ ಡೈರೆಕ್ಟ್ ಇರೋದಿಲ್ಲ. ಸೊ ಏನಿದೆ, ಸ್ಮರಣ ಶಕ್ತಿ ಕಡಿಮೆ ಇರುತ್ತದೆ. ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ, ನೆಗೆಟಿವ್ ಕೇಳಿದೆ ನೋಡಿ. ಸೊ ಕಡಿಮೆ ಇರುತ್ತದೆ ಅಂದರೆ ಇಲ್ಲಿ ಏನು ನೋಡ್ಬೋದು ನೀವು, ನೆಗೆಟಿವ್ ಆಪ್ಷನ್ ಇರುತ್ತೆ ನೋಡಿ. ಹಂಬಲ, ಅವಧಾನ ಇರುತ್ತದೆ ಮತ್ತು ಅಧಿಕ ತಿಳುವಳಿಕೆ ಇವೆಲ್ಲ ಪಾಸಿಟಿವ್ ಆದರೆ ಇದು ನೆಗೆಟಿವ್ ಇದೆ. ಸೊ ನೀವು ಆ ಥರ ಥಿಂಕ್ ಮಾಡಿ ಹಾಕಬೇಕು. ನೆಕ್ಸ್ಟು CCE ಇದರ ವಿಸ್ತೃತ ರೂಪ ಅಂತಿದೆ ನೋಡಿ, ಕಂಟಿನ್ಯೂಸ್ ಕಾಂಪ್ರೆಹೆನ್ಸಿವ್ ಇವ್ಯಾಲ್ಯುವೇಷನ್, ನಿರಂತರ ವ್ಯಾಪಕ ಮೌಲ್ಯಮಾಪನ. ಇದು CCE ಫುಲ್ ಫಾರ್ಮ್ ಆಗಿರುತ್ತೆ. ಸೊ ಇವತ್ತು 30 ಆಗಿದ್ದಾವೆ. ಇದು ಕನ್ನಡ. ನೆಕ್ಸ್ಟ್ ಇಂಗ್ಲೀಷ್ ವಿಡಿಯೋ ಬರುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.